ಆಶ್ರಮದ ಟ್ರಸ್ಟಿ ಜೊತೆಗೆ ಮಾದರಿ ರಾಜಕಾರಣಿ. ಅವರ ಹೆಸರು ಹೇಗಿದ್ರು ಸುಬ್ರಹ್ಮಣ್ಯನ ಹೆಸರು. ಇವತ್ತು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆದರೆ 55 ವರ್ಷದಲ್ಲಿ 100 ವರ್ಷದ ಜನರ ಸೇವೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಆ ಹುಟ್ಟಿದಬ್ಬನ ಅರ್ಥಪೂರ್ಣವಾಗಿ ಯಾವಾಗ ಮನುಷ್ಯ ಅವನ ಜೀವನವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾನೆ ಅದನ್ನು ಹುಟ್ಟಿದಬ್ಬ ಅಂತ ಹೇಳ್ತಾರೆ. ಇವತ್ತು ಯುವಜನತೆಗೆ ವಿದ್ಯೆಗೆ ಸಪೋರ್ಟ್ ಮಾಡೋ ಮೂಲಕ 150 ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡೋ ಮೂಲಕ ಮತ್ತು ಕನ್ನಡವನ್ನು ಬೆಳೆಸಿದ್ದು ಕನ್ನಡ ನಟರ ಜೊತೆಗೆ ಕನ್ನಡವನ್ನು ಜಾಸ್ತಿ ಬೆಳೆಸಿದ ಆಟೋ ಚಾಲಕರು ಅವರಿಗೆ ಸಮವಸ್ತ್ರ ಕೊಡೋ ಮೂಲಕ ನಮ್ಮ ಮನೆಯನ್ನು ಬೀದಿಯನ್ನು ರಾಜ್ಯವನ್ನು ಕ್ಲೀನ್ ಮಾಡೋದು ಪೌರ ಕಾರ್ಮಿಕರು ಅವರ ಸೇವೆ ಮಾಡೋ ಮೂಲಕ ನಿಜವಾದ ವರಮಹಾಲಕ್ಷ್ಮಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ಉಳಿದೆಲ್ಲ ರಾಜಕಾರಣಿಗಳು ಮಾದರಿಯಾಗಿದ್ದು ಮತ್ತು ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಜೊತೆಗೆ ರಾಜಕೀಯ ಉನ್ನತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಿನ್ನೆ ನೈಟು 12 ಗಂಟೆಯಿಂದನೇ ರಾಜ್ಯದ ಮೂಲೆಗಳಿಂದ ನಾನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೀಲಿಕ್ಕೆ ನಿನ್ನೆ ನೈಟೇ ಹೋಗಿದ್ದೆ. ಬಹುಶಃ ಅವಾಗಿಂದನೇ ದೂರವಾಣಿ ಕರೆ, ಮೆಸೇಜು, ಟ್ವಿಟ್ಟು, ವಾಟ್ಸಪ್ಪು ಈ ಥರ ಅನೇಕ ಒಂದು ಶುಭ ಸಂದೇಶಗಳನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಮತ್ತು ಇಲ್ಲಿ ಬಂದ ನಂತರ ಬನಶಂಕರಿ ದೇವಸ್ಥಾನದಲ್ಲಿ ಕೂಡ ಅಲ್ಲಿರತಕ್ಕಂಥ ಕೆಲವರು ನಮ್ಮ ಅಭಿಮಾನಿಗಳು ಮುಖಂಡರುಗಳೆಲ್ಲ ಸೇರಿ ಅಲ್ಲಿ ಕೂಡ ಪೂಜೆಯನ್ನು ತಯಾರಿ ಮಾಡಿದರು. ಅಲ್ಲಿ ಕೂಡ ಹೋಗಿ ತಾಯಿಯ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಕೂಡ ಇವತ್ತು ಅಭಿಮಾನಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಶುಭಾರೈಕೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದರಿಂದ ಗೊತ್ತಾಗ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ನಮ್ಮ ಒಂದು ಕೆಲಸ, ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿ ಇನ್ನೂ ದೊಡ್ಡ ಸೇವೆಗಳನ್ನ, ಸರ್ವಿಸ್ಗಳನ್ನು ಮಾಡಲಿಕ್ಕೆ ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸಮಾಜಮುಖಿ ಸದಾ ಸುಖಿ ಅಂತ ಕರಿತೀವಿ. ಅಂಥ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ನಡಿಬೇಕು. ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರಿರ್ಬೋದು, ಆಟೋ ಚಾಲಕರಿಗಿರ್ಬೋದು, ಅವರೆಲ್ಲರಿಗೂ ಸಮವಸ್ತ್ರ ಕೊಡೋದಷ್ಟೇ ಅಲ್ಲ, ಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಆ ಸ್ಕಾಲರ್ಶಿಪ್ನ ಕೊಡುವಂಥ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ಕಾವೇರಿಯಲ್ಲಿ ಶೂಟೌಟ್ ಇದರಲ್ಲಿ ತನ್ನ ಗಂಡನ ಕುಮಾರನವ್ರನ್ನ ಕಳ್ಕೊಂಡಿರತಕ್ಕಂಥ ಅವರು ಕೂಡ ಇವತ್ತು ಬಂದಿದ್ದರು. ಆ ಹೆಣ್ಣುಮಗಳಿಗೆ 2 ಮಕ್ಕಳು, ಅವ್ರಿಗೆ ನಾನೇ ಓದಿಸ್ತೀನಿ ಅಂತ ಹೇಳಿದ್ದೆ 2016ರಲ್ಲಿ. ಅದು ನಿರಂತರವಾಗಿ ಅವ್ರಿಗೂ ಕೂಡ ಸ್ಕೂಲ್ ಫೀಸನ್ನು 2 ಮಕ್ಕಳಿಗೆ ನಾನು ಕೊಡ್ತಾ ಬಂದಿದ್ದೀನಿ. ಇವತ್ತು ಅದನ್ನು ಕೂಡ ಅವರಿಗೆ ಹಸ್ತಾಂತರ ಮಾಡಿದ್ದೀನಿ. ಬಹುಶಃ ಈ ಥರ ನಮ್ಮ ಕೈಲಿ ಆಗುವಂಥ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದರಿಂದ ಮತ್ತೊಮ್ಮೆ ನನಗೆ ಶುಭಾರೈಕೆ ಮಾಡಿರತಕ್ಕಂಥ ಮಠಾಧೀಶ್ವರಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಚಿತ್ರರಂಗದ ಗಣ್ಯರಿರ್ಬೋದು, ನಮ್ಮ JDS ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ರಿಗೂ ನಾನು ಏನು ಇವತ್ತು ನನಗೆ ಶುಭಾರೈಕೆ ಮಾಡಿರತಕ್ಕಂಥ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿಧಾನ ಪರಿಷತ್ನ ಸದಸ್ಯರು, ಜನತಾದಳ ಜಾತ್ಯತೀತ ಪಕ್ಷದ ಮುಖಂಡರು ಆದಂಥ TS ಶರವಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ರಾಜಕೀಯವಾಗಿ ಇನ್ನು ಉನ್ನತ ಸ್ಥಾನವನ್ನು ಪಡೆಯುವಂತೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ನಮ್ಮ ಶರವಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ. ಸೊ ಶರವಣ ಸರ್ ಅವರು ನಮಗೆಲ್ಲ ಒಂದು ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮೀಟ್ ಆದಾಗ ಇವ್ರಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದೆ. ಸೊ ಕೆಲವೊಂದು ಮಹಿಳೆಯರಿಗೆ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ ಮಾಡಿಸೋಣ ಅಂತ. ಸೊ ಇವರು ಕಿದ್ವಾಯಿಂದನೇ ನಮ್ಮ ಅಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಬಸ್ಸನ್ನೇ ಕಳಿಸ್ಬಿಟ್ರು. ಸೊ ಅಲ್ಲಿ ಆಲ್ಮೋಸ್ಟ್ 300 ಲೇಡೀಸ್ಗೆ ಟೆಸ್ಟ್ ಆಯಿತು. ಅದರಲ್ಲಿ 20 to 30 ಲೇಡೀಸ್ಗೆ ಸಸ್ಪೆಕ್ಟ್ ಕೂಡ ಆಯಿತು. ಯಾಕಂದರೆ ನಾವುಗಳು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಹೋಗೋ ತನಕ ಯಾರಿಗೂ ಗೊತ್ತಾಗಲ್ಲ. ಆ 30 ಮಹಿಳೆಯರಿಗೆ ಯಾವತ್ತೂ ಇವರನ್ನು ನೆನೆಸ್ತಾ ಇರ್ತಾರೆ. ಸೊ ನಾನು ಅಲ್ಲಿಂದ ಇವ್ರದ್ದೊಂದು ಫ್ಯಾನ್ ಆಗಿಬಿಟ್ಟೆ. ನಾನು ನೋಡ್ತಾನೆ ಇರ್ತೀನಿ, ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗಲ್ಲ. ಸೊ ಇವ್ರಿಗೆ ಯಾವಾಗಲೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಇವತ್ತು ನಮ್ಮ ಸಮಾಜದ ಕಣ್ಮಣಿ, ಸಮಾಜದ ಒಂದು ಆಸ್ತಿ ನಮ್ಮ TS ಶರವಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು.
ಕೋರುತ್ತಾ ಅವ್ರಿಗೆ ಆ ದೇವರು ಆರೋಗ್ಯ ನೆಮ್ಮದಿ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ವಾಸವಿ ಮಾತೆನ ನಾನು ಪ್ರಾರ್ಥಿಸ್ತಾ ಇರ್ತೀನಿ. ಜೈ ಹಿಂದ್, ಜೈ ಸರ್, ಕರ್ನಾಟಕ ಅವರು ಮಾತೆ. ಸಚಿವರಾಗಬೇಕು ಅಂತ ಭಾಳಷ್ಟು ಜನ ಅಪೇಕ್ಷೆ ಇದೆ. ಸೊ ತಮ್ಮ ಸಮಾಜದಿಂದಲೂ ಕೋರಿಕೆ ಇದೆ, ಇದ್ರ ಬಗ್ಗೆ ಸರ್? ಸರ್, ಡೆಫಿನೆಟ್ಟಾಗಿ ಅವರು ಸಚಿವರು ಆಗ್ತಾರೆ. ಈ ಮುಂದೆ ಬರೋ ದಿನಗಳಲ್ಲಿ ಬರೋ ಕೆಲವೇ ತಿಂಗಳುಗಳಲ್ಲಿ ಅವರು ಡೆಫಿನೆಟ್ಟಾಗಿ ಆಗ್ತಾರೆ ಅಂತ ನಮ್ಮ ಒಂದು ಆಸೆನೂ ಇದೆ, ಅನಿಸಿಕೆನೂ ಇದೆ, ನಮ್ಮ ಒಂದು ಹೋಪ್ಸು, ನಂಬಿಕೆನೂ ಇದೆ. ತಮ್ಮ ಹೆಸರು ಮತ್ತು ಏನಾಗಿದೆ ಸರ್? ಟಿ ಎ ಕೃಷ್ಣಮೂರ್ತಿ. ನಾನು ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಮಾಜಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ಆರ್ಯವೈಶ್ಯ ಜನಾಂಗದಿಂದ ನಾವು ಗುಡಿಬಂಡೆಯಿಂದ ಸರವಣ ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀವಿ. ಅವ್ರಿಗೆ 55 ತುಂಬಿ 56 ವರ್ಷ ಆಗಿದೆ. ಅವರಿಗೆ ನಮ್ಮ ಗುಡಿಬಂಡೆ ಸಂಘದ ಶುಭಾಶಯಗಳು ಅರ್ಪಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ಅವರು ಇನ್ನೂ ಚೆನ್ನಾಗಿ 100 ವರ್ಷ ಬಾಳಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಪರವಾಗಿ ಕೋರ್ತಾ ಇದ್ದೀವಿ. ಮುಂದೆ ಶುಭವಾಗಲಿ ಅವರಿಗೆ ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀವಿ. ಶರವಣ ಅಣ್ಣ ಅವರದ್ದು ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಅವ್ರಿಗೆ 55ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ನಮ್ಮ ಜನಾಂಗಕ್ಕೆ ತುಂಬ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಸುಮಾರು ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಶಾಲೆಗಳಿಗೆ ಆಗದಂಥ 135 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ವರ್ಷವೂ ಇದೇ ರೀತಿ ಕೊಡ್ತಾ ಇದ್ದಾರೆ. ಅವರು ಉತ್ತಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸಂಘಕ್ಕೆ ಅವರು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ 25 ಲಕ್ಷ ಅನುದಾನವನ್ನು ಇಸ್ಕೊಟ್ಟು ನಮ್ಮ ದೇವಸ್ಥಾನ ರೋಡ್ ಕಟ್ಟಿಂಗಲ್ಲಿ ಹೋಗಿತ್ತು. ಅದಕ್ಕೆ 25 ಲಕ್ಷ ಅನುದಾನವನ್ನು ಕೊಟ್ಟು ಸಂಪೂರ್ಣವಾಗಿ ನಮಗೆ ಶುಭವನ್ನು ಕೋರುತ್ತಾರೆ. ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಜೈ ವಾಸವಿ ಮಾತೆ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಿಂದ ಬಂದಿದ್ದೀವಿ. ನಾನು ML ಆಶೇಷಯ್ಯ ಬ್ಯಾಟ್ರನ್ಪುರದಿಂದ ಬಂದಿದ್ದೀನಿ. ನಮಗೆ ಶರವಣ ಅವರು ತುಂಬ ಚಿರಪರಿಚಿತರು. ನಾವು ಮಹಾಮಂಡಳಿಯಲ್ಲಿ ಕೆಲಸ ಮಾಡಿದ್ದೀವಿ. ಅವರು ನಮ್ಮ ಬ್ಯಾಟ್ರಾಯನಪುರ ವಾಸವಿ ದೇವಸ್ಥಾನಕ್ಕೆ ಒಂದು ಮೇನ್ ಬಾಗಿಲು ಅವರು ಸುಮಾರು ಒಂದು ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ 55 ವರ್ಷ ಆಗಿದೆ. ತುಂಬ ಸಂತೋಷ. ಅವ್ರ ಜೊತೆಯಲ್ಲಿ ತುಂಬ 10 ವರ್ಷದಿಂದ ನಾವಿದ್ದೀವಿ ಮಹಾಮಂಡಳಿಯಲ್ಲಿ. ಅವರಿಗೆ ವಾಸವಿ ಮಾತೆ, ವೆಂಕಟರಮಣ ಸ್ವಾಮಿ, ಎಲ್ಲರೂ ಎಲ್ಲ ದೇವರುಗಳು ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇದೇ ರೀತಿ ಎಲ್ಲ ಜನಗಳ ಹತ್ರ ಆಶೀರ್ವಾದ ಪಡೆದು ಇನ್ನೂ ಹೆಚ್ಚಿನ ಕಾಲ ಅವರು ಜನಗಳ ಸೇವೆ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ಜೈ ವಾಸವಿ. ಇವತ್ತು ನಮ್ಮ ಟಿ ಎ ಶರವಣ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ಅವ್ರು ಏನೇ ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಬಟ್ ಇವತ್ತಿನ ಅವರ ಬರ್ತ್ಡೇ ಒಂದು ಕಾರ್ಯಕ್ರಮ ಏನಿದೆಯೋ ನಿಜವಾಗ್ಲೂ ಅವ್ರು ಹೇಳಿದ್ರು, ಈಗ ಮೈಕಲ್ ಹೇಳಿದ್ರು, ನಮ್ಮ ವಿನಯ್ ಗುರೂಜಿ ಅವರು ಹೇಳಿದ್ರು, ನನಗೆ ಆತ್ಮೀಯರವರು ಅವ್ರ ಮಠಕ್ಕೆ ಹೋಗಿದ್ದೀನಿ ಕೊಪ್ಪದಲ್ಲಿ. ಭಾಳ ನನಗೆ ಆತ್ಮೀಯರು, ಅವ್ರ ಆಶೀರ್ವಾದನೂ ಇವತ್ತು ನಮ್ಮ ಒಂದು ಫ್ಯಾಮಿಲಿಗೆ ಸಿಕ್ಕಿದೆ. ಅವರು ಒಂದು ಶರವಣ ಅವರ ಒಂದು ಹುಟ್ಟುಹಬ್ಬಕ್ಕೆ ಬಂದು ಹೋಗಿದ್ದಾರೆ. ಭಾಳ ಸಂತೋಷ. ಈವನ್ ಇಲ್ಲಿ ಜನ ಸೇರಿದ್ರಲ್ಲೇ ಗೊತ್ತಾಗುತ್ತೆ ಇವತ್ತೊಂದು ದಿನ ಶರವಣ ಅವರಿಗೆ ಒಂದು ಯಾವ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಅಧಿಕಾರ ಆಗಲಿ ಇನ್ನೊಂದಾಗಲಿ ಏನು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಪಾಪ ಇವತ್ತು ಅಧಿಕಾರ ಇದೆ, ಇನ್ನೊಂದಿದೆ, ಆದರೂ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಉಪಯೋಗ ಪಡಿಸ್ಕೊಂಡು ಎಲ್ಲ ಒಂದು ಮಕ್ಕಳಿಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ರೀತಿ ಪಾಪ ಅವರು ಒಂದು ವಿದ್ಯಾಭ್ಯಾಸಕ್ಕಾಗಲಿ ಯೂತ್ಗಾಗಲಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಇದೇ ರೀತಿಯೇ ಮುಂದುವರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ದೇವೇಗೌಡರ ಮನೆಯಲ್ಲಿ ಏನು ಬೆಳೆದಿದ್ದಾರೋ ಅದಕ್ಕೆ ಇನ್ನೂ 10ರಷ್ಟು ಅವರು ಆ ಋಣನ ತೀರಿಸ್ತಾನೆ ಇದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ತೋರಿಸಿ ಅವರೆಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ಬಸವನಗುಡಿ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾಳೆ ದಿನ ಏನೇ ಒಂದು ಈ ಒಂದು ಏನು ಅಂಗಡಿಗಳು ಏನು ಮಾಡಿದಾರೋ ಆ ಸಂಪಾದನೆ ಏನಿದೆ ಇನ್ನೊಂದಿದೆ ಅದ್ರ ಅರ್ಧರಷ್ಟು ಪಾಪ ಎಲ್ಲರಿಗೂ ಖರ್ಚು ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. MLC ಆಗಿನೂ ಅಂಗಡಿಗಳಿದ್ರು ಏನೇ ಇದ್ರು ಎಲ್ಲ ರೀತಿಯಲ್ಲೂ ಯೂತ್ಗಾಗಲಿ ಎಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ರಮೇಶ್ ಗೌಡರು ಬಂದಿದ್ರು, ರೋಜೇಗೌಡರು ಬಂದಿದ್ರು. ಅವರ ಒಂದು ಸಹಕಾರ ಯಾವತ್ತೂ ಇರುತ್ತೆ. ಮುಖ್ಯವಾಗಿ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಡಾಕ್ಟರ್ ಟಿ ಎ ಶರವಣ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವುದೇ ಸಹಾಯ ಬೇಕಾದರೂ ಯಾವಾಗಲೇ ಆಗಲಿ ಬಡವ್ರಿಗಾಗಲಿ ಯಾರಿಗೆ ಒಂದು ಸಹಾಯ ಬೇಕಾದರೂ ಸಹ ನಾಟಕ ಆಡದೆ ಮುಖ್ಯವಾಗಿ ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತೀವಿ ಅಂತಾರೆ, ಸುಳ್ಳು ಹೇಳಿ ಅಂಗೈಯಲ್ಲಿ ಆಕಾಶವನ್ನು ತೋರಿಸಿ ನಾಟಕ ಮಾಡದೆ ಅವರ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಎಷ್ಟೋ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಅವರು ಹತ್ರ ಒಂದು 15 ವರ್ಷದಿಂದ ಪರಿಚಯ.
ನಾನು ಅವರನ್ನು ನೋಡಿ ಯಾವುದೂ ಫಲಾಪೇಕ್ಷೆ ಇದ್ದು ನಾವು ಬಂದಿಲ್ಲ ಇಲ್ಲಿ. ನಾವು ಅವರ ವ್ಯಕ್ತಿತ್ವಕ್ಕೆ ದಾಸರಾಗಿ ಇವತ್ತು ಬಂದಿದ್ದೀವಿ ಇಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಸರ್ವೇ ಜನೋ ಸುಖಿನೋ ಭವಂತು ಎಂದು ಆಶಿಸ್ತಕ್ಕಂತಹ ನಮ್ಮ ಟಿ ಎ ಶರಣ ಸರ್ ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಅವರು ನಂಬಿರುವಂತಹ ಶಿರ್ಡಿ ಸಾಯಿಬಾಬಾ ಅವರು ಇವತ್ತೇನು ಅವರು 55ನೇ ವರ್ಷದ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ಅವರಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಇನ್ನೂ ಹೆಚ್ಚಿನ ಐಶ್ವರ್ಯ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಈ ಸಮಾಜಕ್ಕೆ ಮತ್ತು ನಮ್ಮ ಪಕ್ಷದ ಒಬ್ಬ ಉತ್ತಮ ನಾಯಕರು ಅವರು 2 ಬಾರಿ MLC ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದ ಸಚಿವರಾಗಿ ಮತ್ತು ಏನು ಆ ದೀನದಲಿತರ ಪರವಾಗಿ ಅವರು ಒಂದು ಪ್ರತಿನಿಧಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಆಶಾಕಿರಣವಾಗಲಿ. ಇವತ್ತು ಸಾಯಿ ಗೋಲ್ಡ್ ಅನ್ನುವ ಒಂದು ಸಂಸ್ಥೆಯನ್ನು ಹೆಮ್ಮರವಾಗಿ ಕಟ್ಟಿ ಸಾವಿರಾರು ಜನರ ಒಂದು ಬದುಕಿಗೆ ಆಸರೆ ಆಗಿದ್ದಾರೆ. ಅದೇ ರೀತಿ ರಾಜಕಾರಣದಲ್ಲೂ ಅವರಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿದ್ರೆ ಈ ರಾಜ್ಯದ ಏನು ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದಷ್ಟು ಕೆಲಸಗಳಾಗತ್ತೆ. ಸಾಯಿಗೋಲ್ಡ್ ಸರವಣ ಅವರು ನಮ್ಮೆಲ್ಲರ ಆತ್ಮೀಯರು ಮತ್ತು ನನಗೆ ಅಣ್ಣನ ಸಮಾನರು. ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭ ಹಾರೈಸಿ ಆ ಭಗವಂತನಲ್ಲಿ ಅವರ ಆಯುರ ಆರೋಗ್ಯದ ಬಗ್ಗೆ ಬೇಡ್ಕೊತೀನಿ. ಒಳ್ಳೆಯದಾಗಲಿ. ಸರ್ ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ನಮ್ಮ ಡಾಕ್ಟರ್ ಟಿ ಎ ಶರವಣ ಅವರ ಹುಟ್ಟುಹಬ್ಬ ಆಚರಣೆ ನಡೀತಿದೆ. ಬಹಳ ದೂರಗಳಿಂದ ನಮ್ಮ ಇಡೀ ಕರ್ನಾಟಕದಿಂದ, ಬೆಂಗಳೂರಿಂದ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು ಹಾಗೂ ಆರ್ಯ ವೈಶ್ಯದ ಅವರ ಸಂಘದ ಸದಸ್ಯರುಗಳು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಅವ್ರ ಜೊತೆಲೇ ಇರುವಂಥವ್ರು. ನಾನು ಕೂಡ ಅಲ್ಲಿ ಹೋಗಿ ಒಂದು ಹಾರ ಹಾಕಿ ಬರೋದಕ್ಕೆ ಅರ್ಧ ಗಂಟೆ ಆಯಿತು. ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಈ ಥರ ಅದ್ಧೂರಿಯಾಗಿ ಆಚರಣೆ ಮಾಡೋದು ಭಾಳ ಖುಷಿ ವಿಚಾರ ಸರ್. ಸರ್ ಡೆಫಿನೆಟ್ ಆಗಿ ನೋಡಿ, ಈಗ ನಮ್ಮ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ, ನಮ್ಮ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ, ನಮ್ಮ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಏನು ನಾವು ಬಿಡದಿ ಹೋರಾಟ ಮಾಡಿದ್ವಿ, ಸಾವಿರಾರು ಲಕ್ಷಾಂತರ ಜನಗಳ ರೈತರ ಜೀವನವನ್ನು ಉಳಿಸಿರೋದಕ್ಕೆ ಎಲ್ಲ ಕಡೆ ಬಹುಮತ ಸಿಕ್ಕಿದೆ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಗಾಗಿ ಈಗ ಹೈಕೋರ್ಟ್ ಕೂಡ ತಡೆ ಹಿಡಿದಿದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಮ್ಮ JDS ಪಕ್ಷದಿಂದ ಈ ರೈತರ ಒಂದು ಏನು ಫಲವತ್ತಾದಂಥ ಭೂಮಿಯನ್ನು ಕಸಿದಬೇಕು ಅಂತ ಏನು ಕೆಟ್ಟ ಸರ್ಕಾರ ಏನು ಪ್ಲಾನ್ ಮಾಡಿತ್ತು, ಅದಕ್ಕೆ ತಡೆಯನ್ನು ತಂದಿದ್ದೀವಿ ಸರ್. ಜೊತೆಗೆ ಚುನಾವಣೆ ಡಿಸೆಂಬರ್ ಆಗ್ಬೋದು ಅಂತೆಲ್ಲ ಮಾತುಕತೆ ನಡೀತಾ ಇದೆ. ತಾವು ಒಬ್ಬರು ಆಕಾಂಕ್ಷಿ, ಏನು ಹೇಳ್ತೀರಿ ಇದಕ್ಕೆ? ಹಾಂ ಸರ್, ನಾವು ಕೂಡ ಒಂದು GBAಗೆ ಆಕಾಂಕ್ಷಿಯಾಗಿದ್ದೀವಿ. ನಮ್ಮ ನಾಯಕರಾದಂಥ ಟಿ ಎ ಶರವಣ ಅವರು ಮತ್ತು ಬಾಗೇಗೌಡರು ಮತ್ತು ಹಾಗೆ ನಮ್ಮ ತಿಮ್ಮೇಗೌಡರಣ್ಣವರು ಎಲ್ಲರೂ ಕೂಡ ಹೇಳಿದ್ದಾರೆ ಯುವ ನಾಯಕರಿಗೆ ಒಂದು ಅವಕಾಶ ಕೊಡ್ತೀವಿ ಅಂತ. ಹಾಗೆ ನಮ್ಮ ನಿಖಿಲ್ ಅಣ್ಣ ಕೂಡ ಹೇಳಿದ್ದಾರೆ ಯುವಕರಿಗೆ ಒಂದು ಆದ್ಯತೆ ನೀಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಾವು ಇವರ ಮಾರ್ಗದರ್ಶನ, ನಮ್ಮ ನಾಯಕರ ಮಾರ್ಗದರ್ಶನದಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದನೂ ಬೇಕು, ಹಾಗೆ ನಾಯಕರ ಸಪೋರ್ಟ್ ಕೂಡ ಬೇಕು, ಜನಗಳ ಒಂದು ಶಕ್ತಿನೂ ಬೇಕು ಅಂತ ಕೇಳ್ಬೋದು ಸರ್. ಏನಿವತ್ತು ಶಾಸಕರು, ವಿಧಾನ ಪರಿಷತ್ ಡಾಕ್ಟರ್ ಟಿ ಎ ಶರವಣ ಸಾಹೇಬರು ನನ್ನ ರಾಜಕೀಯ ಗುರುಗಳಾಗಿರ್ಬೋದು, ನನ್ನ ಮಾರ್ಗದರ್ಶಕರಾಗಿರ್ಬೋದು, ಹಾಗೂ ನನ್ನಂಥ ಎಷ್ಟೋ ಯುವಕರುಗಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸ ನಮ್ಮ ಸಾಹೇಬರು ಮಾಡ್ತಾ ಬಂದಿದ್ದಾರೆ. ಅವ್ರ ಹುಟ್ಟುದ ಹಬ್ಬ ಅಂಗವಾಗಿ ಇವತ್ತೇನು ವಿಜೃಂಭಣೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಹಲವಾರು ಮುಖಂಡರುಗಳು, ಹಿರಿಯರು, ಶಾಸಕರುಗಳು, ಮಾಜಿ ಸಚಿವರುಗಳೆಲ್ಲ ಬಂದು ವಿಶ್ ಮಾಡ್ತಕ್ಕಂಥ ಕೆಲಸ ಮಾಡ್ತವ್ರೆ. ಅವ್ರ ಜೊತೆ ಅನುಗುಣವಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಹಿಂದುಳಿದವರು, ನಮ್ಮ ಆಟೋ ಡ್ರೈವರ್ಸ್ಗಳು, ಎಲ್ಲರ ಅಭಿಮಾನಿಗಳು ಬಳಗ ಬಂದು ವಿಶ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆಲ್ಲ ಇವತ್ತು ಒಂದು ದಿನ ವಿಜೃಂಭಣೆಯ ದಿನ, ಒಂದು ಹಬ್ಬ ಅಂತಲೇ ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್ ನಾನು. ಸರ್, ಜೊತೆಗೆ ತಾವು ಅಧಿಕಾರ ಇಲ್ಲ ಅಂದರೂ ಭಾಳಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ ಸರ್? ಈ ಅಧಿಕಾರ ಅಂತಕ್ಕಂಥದ್ದು ಹಿರಿಯರು ಹೇಳಿದ್ರಿಂದನೂ, ದೇವೇಗೌಡರ ಸಾಹೇಬ್ರ ಕಾಲದಿಂದ ಆಗಿರ್ಬೋದು, ಕುಮಾರಣ್ಣ ಅವರ ಕಾಲದಿಂದ ಆಗಿರ್ಬೋದು, ಇವತ್ತಿನ ನಮ್ಮ ನಿಖಿಲ್ ಅವ್ರ ಕಾಲದಿಂದನೂ ಆಗಿರ್ಬೋದು, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದು ಸರ್ವೇ ಸಾಮಾನ್ಯ. ಹಾಗಾಗಿ ಏನು ನಾವು ಒಂದು ಪಬ್ಲಿಕ್ ವರ್ಕ್ಗೆ ಬಂದ ಮೇಲೆ ನಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿರಬೇಕು.
ಆ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳು ಅಧಿಕಾರ ಬರ್ತದೆ, ಆ ಟೈಮಲ್ಲಿ ಅಧಿಕಾರ ಅನುಭವಿಸೋಣ ಸರ್. ಇವಾಗ ಮೊದಲನೇದಾಗಿ ಜನಗಳ ಪರವಾಗಿ ಕೆಲಸ ಮಾಡೋಣ, ಸೊಸೈಟಿ ಪರವಾಗಿ ಧ್ವನಿ ಎತ್ತೋಣ, ಪಕ್ಷದ ಪರವಾಗಿ ಧ್ವನಿ ಎತ್ತೋಣ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಮೊನ್ನೆ ನಮ್ಮ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಓಕೆ, ಇತ್ತೀಚೆಗಷ್ಟೇ ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರತಿಭಟನೆ ಮಾಡಿದ್ರಿ. ಸೊ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಸರ್, ನಮ್ಮ ಮಾನ್ಯ ಯುವ ನಾಯಕರಾದಂತಹ ನಿಖಿಲ್ ಅಣ್ಣನವರ ಸಾರಥ್ಯದಲ್ಲಿ ಅಧ್ಯಕ್ಷತೆಯಲ್ಲಿ ಏನು ಬಿಡದಿ ಟೌನ್ಶಿಪ್ ಮಾಡಿದ್ದೀವಿ, ತುಂಬ ಅದ್ಭುತವಾಗಿ ಯಶಸ್ವಿಯಾಗಿದೆ. ಅದರ ಮುಖಾಂತರ ಮೊನ್ನೆ 18ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲೂ ಕೂಡ ಸಭೆ ಮಾಡಿದ್ವಿ. ರಾಜ್ಯ ಸರ್ಕಾರಕ್ಕೆ ಒಂದು ಭಯ ಅಂತಕ್ಕಂಥದ್ದು ಬಂದಿದೆ. ರಾಜ್ಯದ ರೈತರಾಗಿರ್ಬೋದು, ಬಿಡದಿ ರೈತರಾಗಿರ್ಬೋದು, ಮುಂದಿನ ದಿನಗಳಲ್ಲಿ 2028ಕ್ಕೆ ರಾಜ್ಯದ ಜನತೆ ಇರ್ತಕ್ಕಂಥ ಒಂದು, ನಾನು ಯಾವಾಗಲೂ ಹೇಳ್ತೀನಿ, ಎಮ್ಮೆ ಚರ್ಮದ ಸರ್ಕಾರಕ್ಕೆ ಒಂದು ಅಂತ್ಯಗೊಳಿಸ್ತಾರೆ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್. ಅದನ್ನು ವಿಧಾನಸೌಧ ಅಧಿವೇಶನ ಒಂದು ಮೊಟಕುಗೊಳಿಸ್ಬಿಟ್ರೆ 2-3 ದಿವಸ. ಸರ್, ಈಗ ರಾಜ್ಯ ಸರ್ಕಾರ ಬಂಡೆದ್ ಕೂತಿದೆ, ರಾಜ್ಯ ಸರ್ಕಾರಕ್ಕೂ ಅದೇ ಬೇಕಾಗಿರೋದು. ಈಗ ವಿರೋಧ ಪಕ್ಷದವರು ನಮ್ಮ ಭ್ರಷ್ಟ ಸಚಿವರಾದಂಥ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾಯಿದ್ದಾರೆ. ಕೊಡ್ಲಿಕ್ಕೆ ಏನು ಸರ್ ತಪ್ಪಿದೆ? ಈಗ ಪಾಪ ಧರ್ಮೇಂದ್ರ ಅವರು ಕೇಂದ್ರದಲ್ಲಿ ಏನು ಸರ್ ಮಾಡಿದ್ರು? ಅವರು ಏನು ಅವ್ರಿಗೇನಾದ್ರು ಪೇಪರ್ ಲೀಕ್ ಮಾಡಿದ್ರ? ಹೇಳಿದ ತಕ್ಷಣ ಯಾವಾಗ ಜನಗಳೆಲ್ಲ ತಿರುಗಿ ಬಿದ್ದರು, ಕೊಟ್ರಲ್ಲ ಅವರು. ಅವ್ರಿಗಿಂತ ಇವ್ರದ್ದು ಅಧಿಕಾರನ? ಇವರೆಲ್ಲ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅವ್ರು ಹಿಂದೆ ನಿಂತಿದೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈಗ ನೋಡಿ, ಅಧಿವೇಶನ ಏನಕ್ಕೆ ಮಾಡ್ತಾರೆ? ರಾಜ್ಯದ ಜನರು ಕಷ್ಟದಲ್ಲಿದ್ದಾರೆ, ಬರಗಾಲ ಬಂದಿದೆ, ರೈತರುಗಳು ತೊಂದರೆಯಲ್ಲಿದ್ದಾರೆ. ಅದ್ಯಾವುದೂ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಇವರು ಉಡಾಫೆ ತಂದಿಂದ ಸರ್ಕಾರ ನಡೆಸಲಿಕ್ಕೆ ಹೊರಟಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ತೂರ ಇದು ಅವ್ರು ಬಂದಿದ್ದು ನಾವೇನೋ ಮಾಡ್ತಾರೆ ಅಂತ ಒಂದು ಯೋಚನೆಯಲ್ಲಿದ್ದು ಈ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಸೂಕ್ತ ಅಲ್ಲ. ಈ ಮುಖ್ಯಮಂತ್ರಿ ಸ್ಥಾನನ ಹಿಂಗೆ ಇನ್ನೊಂದೂವರೆ ವರ್ಷ ಬಿಡಬೇಕಾಯ್ತದೆ. ಇದೇ ಥರ ಆಡಳಿತ ಮಾಡಿದ್ರೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್.